ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ನಿಮ್ಮ ಪ್ರೇಮಿ ನಿಮ್ಮ ಪ್ರೀತಿಗೆ ವ್ಯಾಲ್ಯೂ ಕೊಡದೇ ಇದ್ದಾಗ, ನಿಮಗೆ ಡಿಸ್ರೆಸ್ಪೆಕ್ಟ್ ಮಾಡಿದಾಗ ನೀವು ಏನು ಮಾಡಬೇಕು? ನೀವು ಯಾವ ಟ್ರಿಕ್ಸ್ಗಳನ್ನು ಫಾಲೋ ಮಾಡಿದರೆ ನಿಮ್ಮ ಪ್ರೇಮಿ ಸ್ವತಃ ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ? ನಿಮ್ಮ ವ್ಯಾಲ್ಯೂ ಹಾಗೂ ಇಂಪಾರ್ಟೆನ್ಸ್ ಅನ್ನು ಹೇಗೆ ಹೆಚ್ಚಿಗೆ ಮಾಡಿಕೊಳ್ಳೋದು ಎಂಬಂತಹ ವಿಚಾರದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿದ್ದೇನೆ. ನೀವು ಏನಾದರೂ ಸದಾ ದುಃಖಿತರಾಗಿದ್ದರೆ ನೀವು ಇನ್ನು ಭೂತಕಾಲದಲ್ಲಿದ್ದೀರಾ ಅಂತ ಅರ್ಥ. ನೀವು ಸದಾ ಚಿಂತೆ ಮಾಡ್ತಾ ಇದ್ದರೆ, ಯೋಚನೆ ಮಾಡ್ತಾ ಇದ್ದರೆ ಭವಿಷ್ಯತ್ ಕಾಲದಲ್ಲಿದ್ದೀರಾ ಎಂಬರ್ಥ. ನೀವು ಬಹಳ ಶಾಂತಿ, ಸಮಾಧಾನ, ಸಂತೋಷವಾಗಿದ್ದೀರಾ ಅಂದರೆ ನೀವು ವರ್ತಮಾನ ಕಾಲದಲ್ಲೇ ಜೀವಿಸ್ತಾ ಇದ್ದೀರಾ ಅಂತ ಅರ್ಥ ಬರುತ್ತೆ. ಜೀವನದಲ್ಲಿ ಯಾವಾಗಲೂ ಸಂತೋಷವಾಗಿರಲು ಏನು ಮಾಡಬೇಕು? ನಮ್ಮ ವ್ಯಾಲ್ಯೂವನ್ನು ಹೇಗೆ ಹೆಚ್ಚಿಗೆ ಮಾಡಿಕೊಳ್ಬೇಕು? ನನ್ನ ಹತ್ತಿರ ಕನ್ಸಲ್ಟೇಷನ್ ತಗೊಳ್ಳೋಕ್ಕೆ ಬಂದವರು, ಎಸ್ಪೆಷಲಿ ಹುಡುಗರು ಕೇಳುವಂತಹ ಪ್ರಶ್ನೆ ಏನಂದರೆ, ನಮ್ಮ ಪ್ರೇಮಿ, ನನ್ನ ಲವರ್ ನನಗೆ ವ್ಯಾಲ್ಯೂ ಕೊಡೋದಿಲ್ಲ ಮ್ಯಾಮ್, ಡಿಸ್ರೆಸ್ಪೆಕ್ಟ್ ಮಾಡ್ತಾರೆ. ನಾನು ನನ್ನ ಕಡೆಯಿಂದ ಪ್ರತಿಯೊಂದು ಪ್ರಯತ್ನವನ್ನು, ಎಲ್ಲ ಎಫರ್ಟನ್ನು ಹಾಕ್ತಾ ಇರ್ತೇನೆ, ನನ್ನ ಪೂರ್ತಿ ಟೈಮನ್ನು ಕೊಡ್ತೀನಿ ಅವರಿಗೋಸ್ಕರ, ಸಾರಿಯನ್ನು ಕೇಳಿದ್ದೇನೆ, ಆದರೂ ನನಗೆ ವ್ಯಾಲ್ಯೂ ಕೊಡಲ್ಲ, ಡಿಸ್ರೆಸ್ಪೆಕ್ಟ್ ಮಾಡ್ತಾರೆ, ರೆಸ್ಪೆಕ್ಟ್ ಕೊಡೋದಿಲ್ಲ, ಏನು ಮಾಡಬೇಕು? ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ. ಇವತ್ತಿನ ಟಾಪಿಕ್ ಇದೆ, ನಿಮ್ಮ ವ್ಯಾಲ್ಯೂವನ್ನು ಹೇಗೆ ಅವರಿಗೆ ಅರ್ಥ ಮಾಡಿಸುವುದು ಅನ್ನೋದ್ರ ಬಗ್ಗೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಎಲ್ಲಕ್ಕಿಂತ ಮೊದಲು ತಿಳಿದುಕೊಳ್ಳಿ, ನಿಮ್ಮ ಲೈಫಲ್ಲಿ ಯಾವಾಗಲೂ ವ್ಯಾಲ್ಯೂಬಲ್ ಆಗಿರಿ. ನೀವು ಬದಲಿಗೆ ಅವೈಲೇಬಲ್ ಆಗಿರಬೇಡಿ. ನೀವು ಹುಡುಗರೇ ಆಗಲಿ ಅಥವಾ ಹುಡುಗಿಯರೇ ಆಗಿದ್ದರೂ, ನಿಮ್ಮ ಎದುರುಗಡೆ ಇರುವವರು ನಿಮಗಿಂತ ಎಷ್ಟೇ ಬ್ಯೂಟಿಫುಲ್ ಆಗಿರಲಿ ಅಥವಾ ಅವರಿಗಿಂತ ನೀವು ಬ್ಯೂಟಿಫುಲ್ ಆಗಿದ್ದರೂ, ನೀವು ಅವರಿಗೋಸ್ಕರ ಎಲ್ಲವನ್ನ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಪ್ರೀಶಿಯಸ್ ಟೈಮನ್ನು ಅವರಿಗೋಸ್ಕರ ಮೀಸಲಾಗಿ ಇಡ್ತಾ ಇದ್ದೀರಾ. ನೀವು ಎಷ್ಟೇ ಬ್ಯುಸಿಯಾಗಿದ್ದರೂ ನೀವು ನಿಮ್ಮ ಪ್ರೇಮಿಗೋಸ್ಕರ ಅಥವಾ ನಿಮ್ಮ ಸ್ನೇಹಿತರಿಗೋಸ್ಕರ ಹೆಚ್ಚಿನ ಸಮಯವನ್ನು ಕೊಡ್ತಾ ಇದ್ದೀರಾ. ಆದರೂ ಅವರು ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ, ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಎಚ್ಚೆತ್ಕೊಳ್ಬೇಕಾಗುತ್ತೆ. ನೀವು ಆ ಪ್ರೀತಿಯಲ್ಲಿ ಅಥವಾ ರಿಲೇಷನ್ಶಿಪ್ಪಲ್ಲಿ ಹೆಚ್ಚಾಗಿ ಮುಳುಗಿ ಹೋಗಬೇಡಿ. ನಿಮ್ಮ ಕರಿಯರ್, ನಿಮ್ಮ ಗೋಲ್, ನಿಮ್ಮ ಸ್ಟಡಿ, ನಿಮ್ಮ ಪರ್ಸ್ನಲ್ ಲೈಫ್, ಫ್ಯಾಮಿಲಿ ಲೈಫ್ ಎಲ್ಲವನ್ನ, ಕೆಲಸ ಕಾರ್ಯಗಳನ್ನು ಸೈಡಲ್ಲಿ ಇಟ್ಟು ನಿಮ್ಮ ಪ್ರೀತಿಗೋಸ್ಕರ ಅಷ್ಟೊಂದು ಟೈಮನ್ನು ವೇಸ್ಟ್ ಮಾಡಿಕೊಳ್ಬೇಡಿ. ಯಾವುದು ಅತಿಯಾಗಿರಬಾರ್ದು, ಎಲ್ಲವೂ ಒಂದು ಲಿಮಿಟಲ್ಲಿ ಇರಬೇಕಾಗುತ್ತೆ. ನೀವು ಅತಿಯಾದ ಸಮಯವನ್ನು ಅವರಿಗೋಸ್ಕರ ಕೊಡ್ತಾ ಬಂದರೆ ನಿಮ್ಮ ವ್ಯಾಲ್ಯೂವನ್ನು ನೀವೇ ಕಡಿಮೆ ಮಾಡ್ಕೊಳ್ತೀರಾ. ನಿಮ್ಮ ಪ್ರೇಮಿನೂ ನಿಮ್ಮನ್ನು ಅಷ್ಟೇ ಪ್ರೀತಿಸಿದರೆ ಅವರಿಗೋಸ್ಕರ ಟೈಮ್ ಕೊಡುವುದರಲ್ಲಿ ಅರ್ಥ ಇದೆ. ಬಟ್ ಅವರು ನಿಮ್ಮನ್ನು ಇಗ್ನೋರ್ ಮಾಡಿದಾಗ ನೀವು ಸಹ ಅರ್ಥ ಮಾಡ್ಕೊಳ್ತಾ ಹೋಗಬೇಕು. ಎದುರುಗಡೆಯವರು ನಿಮಗೆ ಗೌರವ, ಇಂಪಾರ್ಟೆನ್ಸ್ ಕೊಡುವುದಿಲ್ಲ ಅಂದರೆ ತಿಳ್ಕೊಳ್ಳಿ, ನೀವು ಪರಿವರ್ತನೆ ಜಗದ ನಿಯಮ. ನಿಮ್ಮ ಹಣೆಯಲ್ಲಿ ಅವರ ಹೆಸರು ಬರೆದಿದ್ದರೆ ಖಂಡಿತವಾಗಿ ಅವರು ನಿಮಗೆ ಸಿಕ್ಕೇ ಸಿಗ್ತಾರೆ. ಹೆಣ್ಣು ಹೊನ್ನು ಮಣ್ಣು ಎಲ್ಲ ಋಣಾನುಬಂಧವಾಗಿ ಸಿಗ್ತಾ ಹೋಗೋದು. ಯಾರೆಲ್ಲ ನಿಮ್ಮ ಜೀವನದಲ್ಲಿ ಬರ್ತಾರೋ ಅವರು ನಿಮ್ಮಿಂದ ಏನನ್ನು ಪಡೆದುಕೊಳ್ಳೋದಕ್ಕೆ ಬರ್ತಾರೆ ಅಥವಾ ಏನನ್ನು ಕೊಟ್ಟು ಅಥವಾ ಒಂದು ಪಾಠವನ್ನು ಕಲಿಸಿ ಹೋಗೋದಕ್ಕೆ ಬರ್ತಾರೆ. ನಿಮ್ಮ ಲೈಫಲ್ಲಿ ಏನೆಲ್ಲ ಆಗಬೇಕು ಅದೆಲ್ಲ ಡಿಸೈಡೆಡ್ ಆಗಿರುತ್ತದೆ. ನೀವು ಅಷ್ಟೊಂದು ಪ್ರೀತಿ ಮಾಡಬೇಕು ಅಂದರೆ ನಿಮ್ಮ ಪ್ರೀಶಿಯಸ್ ಟೈಮನ್ನು, ನಿಮ್ಮ ಪ್ರೀತಿಯನ್ನು ನಿಮ್ಮ ತಂದೆ ತಾಯಿಗೆ ತೋರಿಸಿ, ನಿಮ್ಮ ತಂದೆ ತಾಯಿಯನ್ನು ಹೆಚ್ಚಾಗಿ ಪ್ರೀತಿ ಮಾಡಿ, ನಿಮ್ಮನ್ನು ನೀವು ಪ್ರೀತಿಸಿ, ಸೆಲ್ಫ್ ಲವ್ ಮಾಡಿ, ನಿಮ್ಮ ನಾಲೆಡ್ಜನ್ನು ಇಂಪ್ರೂವ್ ಮಾಡ್ಕೊಳ್ಳಿ, ನಿಮ್ಮ ಪ್ರೊಫೆಷನಲ್ಲಿ ಸ್ಕಿಲ್ಸನ್ನು ಅಪ್ಡೇಟ್ ಮಾಡ್ಕೊಳ್ಳಿ, ಇಂಪ್ರೂವ್ ಮಾಡ್ಕೊಳ್ತಾ ಹೋಗಿ. ಇನ್ ಕೇಸ್ ನೀವು ಯಾರನ್ನಾದರೂ ಪ್ರೀತಿಸ್ತಾ ಇದ್ದರೆ ನಿಮ್ಮ ಪ್ರೇಮಿ ಎಷ್ಟು ಟೈಮನ್ನು ನಿಮಗೋಸ್ಕರ ಕೊಡ್ತಾರೋ ಅಷ್ಟೇ ಸಮಯವನ್ನು ನೀವು ಅವರಿಗೆ ಕೊಡಬೇಕಾಗುತ್ತೆ. ಅದಕ್ಕಿಂತ ಹೆಚ್ಚು ಟೈಮನ್ನು ಕೊಡಬೇಡಿ. ಅವರು ನಿಮ್ಮ ಜೊತೆ ಹೇಗೆ ಬಿಹೇವ್ ಮಾಡ್ತಾ ಇದ್ದಾರೆ ಅದೇ ರೀತಿ ನೀವು ಸಹ ಅವರ ಜೊತೆ ಬಿಹೇವ್ ಮಾಡಬೇಕಾಗುತ್ತೆ. ನೀವು ಹೆಚ್ಚು ಸಮಯವನ್ನು ಕೊಡ್ತಾ ಹೋದರೆ, ಎಕ್ಸಾಂಪಲ್, ನೀವೊಂದು ಮೆಸೇಜ್ ಮಾಡ್ತೀರಾ ನಿಮ್ಮ ಪ್ರೇಮಿಗೆ, ಅವರು 1-2 hours ಬಿಟ್ಟು 2 ಗಂಟೆಯ ನಂತರ ರಿಪ್ಲೈ ಮಾಡ್ತಾರೆ. ಆದರೆ ನೀವು ಮಾತ್ರ ಅವರು ಮೆಸೇಜ್ ಮಾಡಿದ ತಕ್ಷಣ ಇಮಿಡಿಯೇಟ್ ರಿಪ್ಲೈ ಕೊಡ್ತಾ ಇದ್ದರೆ ನಿಮ್ಮ ವ್ಯಾಲ್ಯೂ ಕಡಿಮೆ ಆಗ್ತಾ ಬರುತ್ತೆ. ಆಗ ನಿಮಗೆ ಅನುಮಾನ ಸ್ಟಾರ್ಟ್ ಆಗ್ತಾ ಬರುತ್ತೆ, ಏನಪ್ಪ ಇವರು ರಿಪ್ಲೈಯೇ ಮಾಡಲ್ಲ, ಅವರೇನಾದರೂ ಬೇರೆಯವರ ಜೊತೆ ರಿಲೇಷನ್ಶಿಪ್ಪಲ್ಲಿ ಇದ್ದಾರಾ, ಮೂರನೇ ವ್ಯಕ್ತಿ ಯಾರಾದರೂ ಇನ್ವಾಲ್ವ್ ಆಗಿದ್ದಾರಾ ಅನ್ನುವಂತಹ ಡೌಟ್ ನಿಮ್ಮಲ್ಲಿ ಬರ್ತಾ ಹೋಗುತ್ತೆ. ಈ ಡೌಟಿಂದ ಮಾನಸಿಕ ಕಿರಿಕಿರಿ ಉಂಟಾಗುತ್ತೆ. ನಿಮ್ಮ ಎಜುಕೇಷನ್ ಕಡೆ, ನಿಮ್ಮ ಪ್ರೊಫೆಷನ್ ಕಡೆ, ನಿಮ್ಮ ಗೋಲ್ ಕಡೆ, ನಿಮ್ಮ ಗುರಿಯ ಕಡೆ ಫೋಕಸನ್ನು ಮಾಡೋದಕ್ಕೆ ನಿಮಗೆ ಕಷ್ಟ ಆಗಬಹುದು. ನಿಮ್ಮ ಗೋಲ್ ಕಡೆ ಫೋಕಸ್ ಮಾಡಿ, ಸಕ್ಸಸ್ ಆಗಿ ತೋರಿಸಿ. ಆಗ ಎಲ್ಲರೂ ನಿಮ್ಮ ಕಡೆ ತಿರುಗಿ ನೋಡಬೇಕು, ನಿಮ್ಮ ಸಕ್ಸಸ್ ಮಾತನಾಡಬೇಕು. ಬರೀ ನೀವು ಮಾತನಾಡಬಾರ್ದು,
ನಿಮ್ಮ ಸಕ್ಸಸ್ ಮಾತನಾಡಿ ತೋರಿಸ್ಬೇಕು, ಆ ರೀತಿ ಬದುಕಿ ತೋರಿಸ್ಬೇಕಾಗುತ್ತೆ. ಆದ್ದರಿಂದ ನಿಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿಗಳು ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ದರೆ ತಿಳಿದುಕೊಳ್ಳಿ, ಅವರ ಟೈಮ್ ಇಷ್ಟೇ ಮುಗಿದೋಯ್ತು ಅಂತ ತಿಳ್ಕೊಳ್ಳಿ. ನಿಮ್ಮ ಲೈಫಿಂದ ಒಬ್ಬರು ಹೋಗ್ತಾ ಇದ್ದಾರೆ ಅಂದರೆ ಇನ್ನೊಬ್ಬರು ಬರುವವರಿದ್ದಾರೆ ಅಂತ ಅರ್ಥ. ಬಿಟ್ಟು ಹೋಗುವವರಿಗೋಸ್ಕರ ನಿಮ್ಮ ಪ್ರೀಶಿಯಸ್ ಟೈಮನ್ನು ಹಾಳು ಮಾಡ್ಕೊಳ್ಬೇಡಿ. ಹೆಚ್ಚು ಚಿಂತೆ ಮಾಡಿ ಡಿಪ್ರೆಷನ್ಗೆ ಹೋಗಬೇಡಿ. ಯಾವುದೇ ವ್ಯಕ್ತಿಯಾಗಲಿ ಅಥವಾ ವಸ್ತುವಿನ ಹಿಂದೆ ಅವಶ್ಯಕತೆಗಿಂತ ಹೆಚ್ಚಾಗಿ ಫೋರ್ಸ್ಫುಲಿ ಯಾರನ್ನು ಹಿಡಿದು ನಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಫೋರ್ಸ್ಫುಲ್ಲಾಗಿ ಹೋಗಬಾರ್ದು. ನಿಮ್ಮ ಪಾಸ್ಟ್ ಲೈಫ್ ಬಗ್ಗೆ ಹೆಚ್ಚು ದುಃಖಿಸಬೇಡಿ. ನಿಮ್ಮ ಫ್ಯೂಚರ್ ಬಗ್ಗೆನೂ ಅತಿಯಾಗಿ ಯೋಚನೆಯನ್ನು ಮಾಡದೆ ಪ್ರೆಸೆಂಟಲ್ಲಿ ಖುಷಿಯಾಗಿ ಸಂತೋಷವಾಗಿ ಇರೋದನ್ನು ಕಲಿಯಿರಿ. ನಿಮ್ಮ ಮನಸ್ಸನ್ನು ನಿಮ್ಮ ಕಂಟ್ರೋಲಲ್ಲಿ ಇಟ್ಟುಕೊಳ್ಳೋದಕ್ಕೆ ಚಂದ್ರನ ಬೀಜ ಮಂತ್ರವನ್ನು ಹೇಳ್ತಾ ಹೋಗಿ. ಬೀಜ ಮಂತ್ರ ಹೀಗಿದೆ: ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ. ಈ ಮಂತ್ರವನ್ನು ಪ್ರತಿನಿತ್ಯ ಬೆಳಿಗ್ಗೆ ಹಾಗೂ ಸಂಜೆ 6ರಿಂದ 8 ಗಂಟೆ ಒಳಗಡೆ 108 ಬಾರಿ ಪಠಿಸಿ. ನಿಮ್ಮ ಮನಸ್ಸಿಗೆ ಶಾಂತಿ ಸಮಾಧಾನ ಸಿಗುತ್ತೆ. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.